ಸರ್, ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಏನಿದೆ, ಈಗ ತಾವು ತಮ್ಮ ತಾತ ಶ್ರೀ ದೇವೇಗೌಡರ ಬಗ್ಗೆ ಬಹಳ ಮಾತಾಡಿದ್ರಿ, ಅವ್ರ ಪಕ್ಷ ಹೆಂಗೆ ಕಟ್ಸಿದ್ರಿ. 22ರಿಂದ 25% ವೋಟ್ ಶೇರ್ನ 17%ಗೆ ತಂದಿದ್ದೆ ಕುಮಾರಸ್ವಾಮಿ ಅವರ ಸಾಧನೆ ಅಂತ ಒಂದು ಆರೋಪ ಇದೆ ಸರ್. ಕುಮಾರಣ್ಣ ಅವ್ರಿಗೆ ಏನಾಯಿತು ಸರ್, ಈಗ ಜನತಾದಳ ಪಕ್ಷ ಹಿಂದೆ 94ರಿಂದ ನಾವು ಮಾತಾಡಿದಾಗ ತಾವೇ ಹೇಳ್ದಂಗೆ ಬಹುತೇಕ ಸಾಕಷ್ಟು ಜನ ನಾಯಕರುಗಳು ಬಲವಾಗಿ ದೇವೇಗೌಡರು ಸಾಹೇಬ್ರ ಜೊತೆ ಇದ್ದರು. ಕುಮಾರಣ್ಣ ಅವರ 2006ಇಂದ ಈಚೆಗೆ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಒಂದು ಜನಪ್ರಿಯತೆ ಗಳಿಸಿದ ನಂತರ ಇಲ್ಲಿಯವರೆಗೂ ಅವರ ಹೆಗಲ ಮೇಲೆ ಜವಾಬ್ದಾರಿಗಳು ಸಾಕಷ್ಟು, ಹೊಣೆಗಾರಿಕೆ ಜವಾಬ್ದಾರಿ ಎಲ್ಲವೂ ಕೂಡ ಇವತ್ತು ಕಾರ್ಯಕರ್ತ ಬಂಧುಗಳು ಭಾಳ ಹತ್ತಿರದಿಂದ ನೋಡಿದ್ದಾರೆ. ಒಂದು ಪೊಲಿಟಿಕಲ್ ಪಾರ್ಟಿ ರನ್ ಆಗಬೇಕಂದ್ರೆ ಚುನಾವಣೆ ಸಂದರ್ಭದಲ್ಲಿ, ಇವತ್ತಿನ ಚುನಾವಣೆ ಪರಿಸ್ಥಿತಿ, ತಂದೆಯವರು ಅನೇಕ ಬಾರಿ ವಾಸ್ತವಾಂಶ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ, ಅವ್ರು ಯಾವುದು ಮುಚ್ಚುಮರೆ ಮಾಡ್ತಕ್ಕಂಥವ್ರಲ್ಲ. ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ಸು ಸ್ಟ್ರೆಂತು ಇರಬೇಕಾಗ್ತದೆ ಒಂದು ಪೊಲಿಟಿಕಲ್ ಪಾರ್ಟಿಗೆ. ಜೊತೆಯಲ್ಲಿ ಒಂದು ಫಿಸಿಕಲಿ ಮೆಂಟಲಿ ಸ್ಟ್ರೇನ್ ಅಂತಿರೋ, ಸ್ಟ್ರೆಸ್ ಅಂತಿರೋ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಅವರ ಹೆಗಲ ಮೇಲೆ ತಗೊಂಡಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಒಂದು ಕಡೆ ಸಂಘಟನೆ, ಇನ್ನೊಂದು ಕಡೆ ಇವೆಲ್ಲ ವಿಚಾರಗಳನ್ನೂ ಕೂಡ ಅವರು ಎದುರಿಸಬೇಕಾದಂಥ ಸವಾಲುಗಳನ್ನ ಎದುರಿಸಿದ್ದಾರೆ ಈಗಾಗಲೇ. ಹಾಗಾಗಿ ಏಕಾಂಗಿ ಹೋರಾಟ ಇದು ಸನ್ಮಾನ್ಯ ಕುಮಾರಣ್ಣ ಅವ್ರದ್ದು. ಆದರೆ ಅವರ ಏಕಾಂಗಿ ಹೋರಾಟಕ್ಕೆ ಜೊತೆಗೂಡಿದಂಥ ನಾಯಕರುಗಳು ಇನ್ನೂ ಇದ್ದಾರೆ, ಭಾಳ ಜನ ಇದ್ದಾರೆ, ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆನೂ ಇದ್ದಾರೆ. ನಾವು ಕರೆ ತರ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.